ದೇಶವೇ ಬೆಚ್ಚಿ ಬೀಳೋ ರಾಜ್ಯದ ಅತಿದೊಡ್ಡ ಅಬಕಾರಿ ಹಗರಣ ಇದು. ದೆಹಲಿ ಎಕ್ಸೈಸ್ ಹಗರಣವನ್ನ ಮೀರಿಸಿರುವಂತಹ ಅಬಕಾರಿ ಸ್ಕ್ಯಾಮ್ 100 ಕೋಟಿಯ CL7 ಲೈಸೆನ್ಸ್ ಹಗರಣ. ಜೈಲು ಸೇರ್ತಾರೆ 20ಕ್ಕೂ ಹೆಚ್ಚು ಅಧಿಕಾರಿಗಳು. ದೆಹಲಿಯಲ್ಲಿ ಅಬಕಾರಿ ಸಚಿವರು ಜೈಲಿಗೆ ಹೋದ್ರು. ಕರ್ನಾಟಕದಲ್ಲಿ ಜೈಲಿಗೆ ಹೋಗೋರು ಯಾರು? ದೇಶವೇ ಬೆಚ್ಚಿ ಬೀಳೋ ರಾಜ್ಯದ ಅತಿದೊಡ್ಡ ಅಬಕಾರಿ ಹಗರಣ ಇದು. ದೆಹಲಿ ಎಕ್ಸೈಸ್ ಹಗರಣವನ್ನ ಮೀರಿಸಿರುವಂತಹ ಅಬಕಾರಿ ಸ್ಕ್ಯಾಮ್ 100 ಕೋಟಿಯ CL7 ಲೈಸೆನ್ಸ್ ಹಗರಣ. ಜೈಲು ಸೇರ್ತಾರೆ 20ಕ್ಕೂ ಹೆಚ್ಚು ಅಧಿಕಾರಿಗಳು. ದೆಹಲಿಯಲ್ಲಿ ಅಬಕಾರಿ ಸಚಿವರು ಜೈಲಿಗೆ ಹೋದ್ರು. ಕರ್ನಾಟಕದಲ್ಲಿ ಜೈಲಿಗೆ ಹೋಗೋರು ಯಾರು? ಕರ್ನಾಟಕದ ಅಬಕಾರಿ ಹಗರಣ ಬಯಲಾಗ್ತಾ ಇದೆ. ಜೈಲಿಗೆ ಹೋಗಲು ಸಿದ್ಧರಾಗಿ BTV ಬಯಲು ಮಾಡ್ತಾ ಇದೆ. ದೇಶದ ಅತಿ ದೊಡ್ಡ ಅಬಕಾರಿ ಹಗರಣ ಬಾರ್ ಅಂಡ್ ಲಾಡ್ಜ್ ಗಳಿಗೆ ನೀಡುವ CL7 ಲೈಸೆನ್ಸ್ ನಲ್ಲಿ ನಡೆದಿದೆ. ಭಾರಿ ಅಕ್ರಮ ಅಬಕಾರಿ CL7 ಲೈಸೆನ್ಸ್ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಲೋಕಾದಲ್ಲಿ ದಾಖಲಾಗಿದೆ. ಅಬಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳ ವಿರುದ್ಧ ದೂರು. ಯಾವುದೋ ಜಾಗ ತೋರಿಸಿ ಇನ್ಯಾವುದೋ ಬಾರ್ ಅಂಡ್ ಲಾಡ್ಜ್ಗೆ CL7 ಲೈಸೆನ್ಸ್. ಅಬಕಾರಿ ಇನ್ಸ್ಪೆಕ್ಟರ್, ಎಕ್ಸೈಸ್ ಕಮಿಷನರ್, ಎಕ್ಸೈಸ್ DC ಮಂತ್ರಿ ಮಟ್ಟದಲ್ಲಿ ನಡೆದಿದೆ CL7 ಹಗರಣ. ಸುಳ್ಳು ದಾಖಲೆಗಳ ಆಧಾರದಲ್ಲಿ CL7 ಲೈಸೆನ್ಸ್ ನೀಡಿದ ಅಬಕಾರಿ ಇಲಾಖೆ ಲೋಕಾಯುಕ್ತಕ್ಕೆ ಡಿಟೇಲ್ಡ್ ದೂರು ನೀಡಿದ ಹರಿಪ್ರಸಾದ್ ಮತ್ತು 4. ನೋಡಿ, ಇದು ಬೆಂಗಳೂರು ಎಕ್ಸೈಸ್ ಅವರ ಕಾಸು ಕೊಟ್ರೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದು 100 ಕೋಟಿ ವ್ಯವಹಾರ. 8 ಅಬಕಾರಿ ಝೋನ್ ನಲ್ಲಿ 106 ಕೋಟಿ ಹಗರಣ ಮಾಡಿದ್ದಾರೆ ಅಂದ್ರೆ ಎಲ್ಲಿಗ್ರಿ ಬಂತಿದ್ದು? ಇದೇ ತರ ಹಗರಣ ಡೆಲ್ಲಿಲಿ ಮಾಡಿದ್ರು. ಆ ಅಬಕಾರಿಗಳೆಲ್ಲ ಕೂಡ, ಅಬಕಾರಿ ಅಧಿಕಾರಿಗಳೆಲ್ಲರೂ ಜೈಲಿಗೆ ಹೋಗಿದ್ರು. ಈಗ ಇದೇ ರೀತಿಯ ಹಗರಣ ಡೆಲ್ಲಿಲಿ ನಡೆದಿರುವಂತಹ ಹಗರಣ ಈಗ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ, ಅದು ಎಲ್ಲಿ? KR ಪುರಂ ಝೋನ್ ನಲ್ಲಿ. ಸೊ ಅದು ಸೇರಿದಂತೆ 8 ಝೋನ್ ನಲ್ಲಿ ಹಗರಣ ಆಗಿದೆ. ಸೊ ಅದು ಎಷ್ಟು? 106 ಕೋಟಿ ಹಗರಣ. ಅದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ? ಅಬಕಾರಿ ಇನ್ಸ್ಪೆಕ್ಟರು ಭರತ್, ಎಕ್ಸೈಸ್ DYSP ತುಕಾರಾಮ್ ಸೇರಿದಂತೆ ಎಕ್ಸೈಸ್ DC ಅಜಿತ್ ಕುಮಾರ್. ಸೊ ಎಲ್ಲರೂ ಸಹ